ಅಪಾರ್ಟ್ಮೆಂಟ್ಗಳಿಗೆ ಸಮಗ್ರ ಶಾಸನ ಜಾರಿಗೆ ಈಗ ನಿವಾಸಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಹೌದು, ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ನಿಂದ ಬಂದಿರುವಂತಹ ಆಗ್ರಹ ಇದು. ಬೆಂಗಳೂರಲ್ಲಿ 1400ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿವೆ. ಅಪಾರ್ಟ್ಮೆಂಟ್ನಲ್ಲಿ 15 ಲಕ್ಷ ಮಂದಿ ವಾಸ ಇದ್ದಾರೆ. ಸಮಸ್ಯೆಗಳು ಬಂದಾಗ ಯಾರೂ ಕೂಡ ಸ್ಪಂದಿಸುವುದಿಲ್ಲ. ಮಾಲೀಕತ್ವ ನಿರ್ವಹಣೆ ಸಂಬಂಧ ಕಾಯ್ದೆ ಆಗಬೇಕು. KAOMA ಕಾಯ್ದೆ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಆಗ್ರಹ ಮಾಡಿದೆ. ಅಪಾರ್ಟ್ಮೆಂಟ್ ಮಾಲೀಕರು ಹಾಗೂ ಸಂಘಗಳಿಂದ ಮಾಡಿರುವಂಥ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. 1400ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಿದ್ದಾವೆ, ಬೆಂಗಳೂರಿನಲ್ಲಿದ್ದಾವೆ. 15 ಲಕ್ಷಕ್ಕೂ ಹೆಚ್ಚು ನಾಗರಿಕರಲ್ಲಿ ವಾಸವಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಪಾರ್ಟ್ಮೆಂಟಲ್ಲಿ ಸಮಸ್ಯೆ ಬಂದಾಗ ಯಾರೂ ಕೂಡ ನಮ್ಮತ್ತ ತಿರುಗಿ ನೋಡೋದಿಲ್ಲ. ಮಾಲೀಕತ್ವ ಇರ್ಬೋದು, ನಿರ್ವಹಣೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳು ಬೇಕು ಅಂದರೆ ನಾವು ಯಾರನ್ನು ಕೇಳಬೇಕು, ಏನು ಮಾಡಬೇಕು? ಬೆಳಗಾವಿ ಅಧಿವೇಶನದಲ್ಲಿ ಈ ನಿಮಿತ್ತ ಧ್ವನಿ ಕೂಡ ಎತ್ತಬೇಕು ಅಂತ ಹೇಳಿ ಇವತ್ತು ಬಹಳ ಮುಖ್ಯವಾಗಿ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಸೊ ಇವರದ್ದು ಒಂದೇ ಒಂದು ಆಗ್ರಹ, ಸಮಗ್ರ ಶಾಸನ ಜಾರಿಗೆ ಆಗಬೇಕು ಅಂತ ಹೇಳಿ. ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ಸಂಬಂಧ ಆ್ಯಕ್ಟ್ ಒಂದನ್ನು ತರಬೇಕು, ಅದು ಜಾರಿಗೆ ಬರಬೇಕು. ಈ ವಿಚಾರ ಅಧಿವೇಶನದಲ್ಲಿ ಮಂಡನೆಯಾಗಿ ತಕ್ಷಣವೇ ಜಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಮನೆಗೆ ಇವರೆಲ್ಲ ಮೇಲೆ ದುಡ್ಡವರು ಅಂತ ತಪ್ಪು. ನಮಗೆ ಇಂಡಿಪೆಂಡೆಂಟ್ ಹೌಸ್ ತೊಗೊಳಕ್ಕಾಗಲ್ಲ ಅಂತ ಅಪಾರ್ಟ್ಮೆಂಟ್ ಚೀಪ್ ಆ್ಯಕ್ಚುಲಿ. ಬಟ್ ಕೋಸಿ ಹೋಮ್ಸ್ ಅಂತ ಇದೆ, 5,500 ಅಪಾರ್ಟ್ಮೆಂಟ್